ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ಹೊಸದಾಗಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ವಾಪಸ್ ಹೋಗಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ನಾನು ಹಾಕೋ ವೀಡಿಯೋಗಳನ್ನೆಲ್ಲ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ನಾವು ರಾಗಿ ಬೆಳೀತಿದ್ದಾಗ ಈ ಥರ ಎಲ್ಲ ತೊಳೆದು ನಾವು ಹಾಕ್ಸಿದ ರೂಢಿನೇ ಇಲ್ಲ. ಯಾಕೆಂದರೆ ಇವಾಗ ರಾಗಿ ತೊಳಿಲೇಬೇಕು. ಯಾಕೆಂದರೆ ಮಕ್ಕಳು ನಾವು ರಾತ್ರಿ ಹೊತ್ತು ಮುದ್ದೆ ತಿನ್ನಿಸೋದ್ರಿಂದ ತೊಳೆದೇ ಹಾಕ್ಸ್ಬೇಕು. ಇದು ಅಂದರೆ ಹೆಂಗಿರುತ್ತೆ, ಅವ್ರು ಯಾವ ಥರ ಮಾಡಿರ್ತಾರೆ ರಾಗಿನ, ಯಾವ ಥರ ಅಂದರೆ ರಾಗಿನ ಹೊಕ್ಕೋ ಶೈಲಿ ಇರುತ್ತಲ್ವ, ಅದು ಯಾವ ಥರ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಇದು 7ನೇ ಸಲನೋ 8ನೇ ಸಲನೋ ತೊಳಿತಾ ಇರೋದು ರಾಗಿನ. ಆದರೂ ಅಷ್ಟು ಗಲೀಜು ಬರ್ತಾಯಿತ್ತು. ಇನ್ನೊಂದು ತಪ್ಪಲೆಯಲ್ಲಿ ಇದೆಯಲ್ಲ, ಅದನ್ನು ತೊಳ್ಬೇಕಾದ್ರೆ ಫಸ್ಟ್ ತೋರಿಸ್ತೀನಿ ನೋಡಿ. ಅದನ್ನು ಆಮೇಲೆ ಇಲ್ಲಿ ನಮ್ಮ ಮಕ್ಕಳಂತೂ, ನನ್ನ ತಂಗಿ ಮಗಳು, ನನ್ನ ಮಗಳು, ನಾವು ಎಲ್ಲಿ ಏನು ಕೆಲಸ ಮಾಡ್ತೀವೋ ನೀರ ಹತ್ರ ಬಂದು ನಿಂತ್ಕೊಂಡ್ಬಿಡ್ಬೇಕು. ಅವ್ರಿಗಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ. ಎಲ್ಲ ಕೆಲಸದಲ್ಲೂ ಹಂಗೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಹೇಳಿದ್ರೂ ಹೋಗ್ತಾನೆ ಇರಲಿಲ್ಲ ನೀರಲ್ಲೇ. ಅಂದರೆ ನನ್ನ ತಂಗಿ ಮಗಳಿಗೆ ಸ್ವಲ್ಪ ನಿಮೋನಿಯಾ ಆಗಿರೋದ್ರಿಂದ ನೀರಲ್ಲೆಲ್ಲ ಬಿಡಬಾರ್ದು. ಆದರೂ ಬಂದು ಮನೆ ಮುಂದೆನೇ ನೆಲ್ಲಿರೋದ್ರಿಂದ ನಾವಿನ್ನೇ ಎಲ್ಲೂ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಲ್ಲೇ ಮಾಡಬೇಕು. ಸ್ವಲ್ಪ ರಾಗಿ ಎಲ್ಲ ವೇಸ್ಟ್ ಆಯಿತು. ಅಂದರೆ ಏನಾದರೂ ಮಂಕ್ರಿಗೆ ಬಟ್ಟೆ ಹಾಕ್ಬಿಟ್ಟು ಸೋಸಬೇಕಿತ್ತು. ನಮ್ಮ ಹತ್ರ ಸದ್ಯಕ್ಕೆ ಮಂಕ್ರಿ ಇರಲಿಲ್ಲ, ಅದಕ್ಕೋಸ್ಕರ ಅವಳು ಹಂಗೆ ಬಾಕೆಟಲ್ಲೇ ಚೆಲ್ಲಿದ್ಲು. ನಾನೇ ವೀಡಿಯೋ ಮಾಡ್ತಾಯಿದ್ದಿದ್ದು. ಹಾಯ್ ಅಂತ ಅಂದರೆ ಹಾಯ್ ಅಂದ್ಲು. ನನ್ನ ಮಗಳಿಗೆ ಹೇಳಿದ್ದಕ್ಕೆ ಹಾಯ್ ಮಾಡಲಿಲ್ಲ. ಅವಳಿಗೆ ಫಸ್ಟು ನೀರಿಗೆ ಓಡೋಗಬೇಕು, ಆಫ್ ಮಾಡೋದು, ಆನ್ ಮಾಡೋದು, ಇದ್ದೇ ತೀಟೆಗಳ್ದು ಇವರಿಬ್ರದ್ದು. ನನ್ನ ಮಗಳಿಗೆ ಅಲ್ಲಿ ಎಲ್ಲೂ ಹೋಗೋಕ್ಕಾಗ್ತಿರಲಿಲ್ಲ. ಎಲ್ಲಿ ಬಂದಾಗಿಂದ ಫುಲ್ಲು ಫ್ರೀಡಮ್ ಸಿಕ್ಬಿಟ್ಟೈತೆ ಅವಳಿಗೆ. ಎಷ್ಟು ಅಂದರೆ ರೋಡಿಗೆ ಓಡಿ ಹೋಗ್ತಾ ಇರ್ತಾಳೆ. ಅವಳನ್ನ ಹಿಡಿಯೋಕ್ಕೆ ಒಬ್ಬರು ಬೇಕು, ಹಂಗಾಗ್ಬಿಟ್ಟೈತೆ. ನನ್ನ ಕೈಲಂತೂ ಆಗೋಲ್ಲ. ನಾನು ಪಾಪ ನನ್ನ ತಂಗಿನೇ ಹೋಗಿ ಎತ್ಕೊಬರ್ಬೇಕು. ಸೊ ಅಷ್ಟು ತೀಟೆ ಮಾಡ್ತಾರೆ. ಮತ್ತು ಸಮ್ಮಗೆ ಇವಳೇ ಹೊಡೆದ್ಬಿಡ್ತಾಳೆ. ಜಗಳ ಬಿಡಿಸೋದೇ ಒಂದು ದೊಡ್ಡ ಇದು. ಲಾಸ್ಟ್ ತೊಳಿಬೇಕಾದ್ರೆ ನಾನು ಹಂಗೂ ಅಂದೆ, ಈಗ ತೊಳಿತಾಯಿದ್ರೆ ಬರ್ತಾನೆ ಇರ್ತಾಯಿದ್ರು ರಾಗಿದು ಉರುಪಿರುತ್ತಲ್ವ ಅದು. ಮತ್ತು ಇಲ್ಲ ಮತ್ತೆ ನೀರು ಹಿಡಿತಾಯಿದ್ರೆ ಅವನ್ನ ಎತ್ಕೊಂಡೋಗಿ ಇಕ್ತೀನಿ ಅಂತ ಅಲ್ಲೂ ತೀಟೆ ಮಾಡೋಕ್ಕೆ ಹೋಗ್ತಾಯಿದ್ದಾರೆ. ಸೊ ಇವ್ರ ತೀಟೆ ಒಂದಾ ಎರಡಾ, ಇನ್ನೂ ಮುಂದೆ ಇದೆ ವಿಡಿಯೋ. ಮತ್ತು ಇದು ನೋಡಿ, ಫಸ್ಟ್ ತೊಳಿತಾ ಇರೋದು ಇದು ರಾಗಿನ. ಅದರಲ್ಲಿ ಹೋಗ್ಬಿಟ್ಟು ಆ ಜಾಮೆಟ್ರಿ ಬಾಕ್ಸ್ನ ತೊಳೆಯೋಕೆ ಹೋಗ್ತಿದ್ದಾಳೆ. ಆಮೇಲೆ ಇದನ್ನ ಫಸ್ಟಿಗೆ ತೊಳೆದು ತೋರಿಸ್ತೀವಲ್ಲ ಎಷ್ಟು ಗಲೀಜಿದೆ ಅಂತ. ಅದು ಆ್ಯಕ್ಚುಲಿ ಪಿಂಕ್ ಬಕೆಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಲೀಜಿರೋದು. ಇದರಲ್ಲಿ ನಿಮ್ಗೆ ನೀಟಾಗಿ ಕಾಣುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಅವಳು ರಾಗಿನಲ್ಲಿ ಮೋಳ್ ಮೇಲೆ ಒಣಗಾಕಿ ಬರೋ ಅಷ್ಟರಲ್ಲಿ ಇವರು ನಮ್ಮ ಅಜ್ಜಿನೇ ಆಗಬೇಕು, ಪಕ್ಕದಲ್ಲಿದ್ದಾರೆ ಅವರು. ಅಲ್ಲಿ ಬಿಸಿಲು ಚೆನ್ನಾಗಿದೆ ಅಂತ ಹೇಳಿ ಧನ್ಯ ಒಣಗಾಕೋಕ್ಕೆ ಅಂತ ಹಾಕ್ತಿದ್ರು. ಅಲ್ಲೂ ಹೋಗಿ ತೀಟೆ ಮಾಡ್ತಾಯಿದ್ದಾರೆ. ಅಲ್ಲೋಗಿ ತೀಟೆ ಮಾಡಿ ಇಲ್ಲಿ ನೋಡಿ ಗೊತ್ತಾಗುತ್ತೆ ಎಷ್ಟು ಗಲೀಜಿದೆ ಅಂತ. ಹಂಗಂತೂ ಅಯ್ಯೋ ಇಷ್ಟೊಂದು ಗಲೀಜನ್ನ ಮಕ್ಳಿಗೆ ಹಂಗೆ ತಿನ್ನಿಸ್ಬೇಕಾ ಅಂತ ಅನಿಸ್ತಿತ್ತು. ಅಜ್ಜಿ ಹೇಳ್ತಾರೆ ತೊಳೆದಾಕ್ಸಿರಷ್ಟು ನೀಟಾಗಿ ಮುದ್ದೆ ಬರೋಲ್ಲ, ನಮಗಿಷ್ಟ ಆಗೋಲ್ಲ ಅಂತ. ಅಲ್ಲಿ ಅಜ್ಜಿ ಧನಿಯಾಗ ಒಣಗಾಕ್ತಿದ್ರಲ್ಲ, ಅಜ್ಜಿ ಹೇಳಿದ್ರು ಪರವಾಗಿಲ್ಲ ಹೆಂಗಾದರೂ ಬರಲಿ, ಅಷ್ಟು ಗಲೀಜನ್ನೆಲ್ಲ ತಿನ್ಸೋಕ್ಕಾಗಲ್ಲ ಅಂತೇಳಿ ರಾಗಿನ ತೊಳೆದು ಅಂದರೆ ಬಿಸಿಲು ಚೆನ್ನಾಗಿದ್ದಾಗೆ ಒಣಗಿಸ್ಬೇಕು. ಒಂದೇ ದಿನ ಒಣಗಿಸಾಕಿದ್ರೂ ಚೆನ್ನಾಗಿರಲ್ಲ. 1-2 ದಿನ 3 ದಿನ ಆದರೂ ಚೆನ್ನಾಗಿ ಒಣಗಿಸ್ಬೇಕು. ಇಲ್ಲಾಂದರೆ ಯಾವುದನ್ನೇ ಆಗಲಿ ನೀರಲ್ಲಿ ತೊಳೆಯೋದನ್ನ ಧಾನ್ಯಗಳನ್ನ ನೀಟಾಗಿ ಒಣಗಿಸ್ಬೇಕು. ಇಲ್ಲಾಂದ್ರೆ ಅವು ಅದು ಒಂಥರ ಕ್ರಿಸ್ಪಿ ಬರೋಲ್ಲ ಅವು. ಅದು ಬಾಯಿಗೆ ಹಾಕ್ಕೊಂಡು ಟೆಸ್ಟ್ ಮಾಡೋಕ್ಕೆ ಹೆಂಗೆ ಹೇಳ್ತಾರೆ ಅಂದರೆ ಬೇಗ ಪುಡಿ ಆದರೆ ಚೆನ್ನಾಗಿ ಒಣಗಿದೆ ಅಂತ, ಇಲ್ಲ ಅಂದರೆ ಅದು ಹಿಟ್ಟು ಚೆನ್ನಾಗಲ್ಲ, ಏನೂ ಇಲ್ಲ ಅಂತ ಹೇಳಿದ್ರು. ಈ ಮಗಳಂತೂ ಬಂದು ಇಲ್ಲಿ ಆಟ ಆಡ್ತಿದ್ದಾರೆ ನೋಡಿ ನೀರಲ್ಲಿ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಅಲ್ಲೋಗಿ ಪಾಪ ಅವ್ರು ಧನ್ಯ ಒಣಗಾಕ್ತಿದ್ರೆ ಚಪ್ಪಲಿನೇ ಹಾಕ್ಕೊಂಡು ಅದ್ರ ಮೇಲೆಲ್ಲ ಓಡಾಡೋಕೆ ಹೋಗ್ತಾಳೆ. ಅವರು ಪಾಪ ಮಕ್ಕಳಲ್ವ, ಇನ್ನು ಹೊಡಿಯೋಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗಲ್ಲ. ಆ ಥರ ಸಿಚುವೇಶನ್ ತಂದುಬಿಡ್ತಾರೆ ಪಾಪ. ಅವರು ಹೇಳ್ತಾ ಇರ್ತಾರೆ ನಿಮ್ಮ ಮಗಳಿಗೆ ಹೊಡಿತೀನಿ ಅಂತ. ನನ್ನ ತಂಗಿನೇ ಹೋಗಿ ಒಂದು ಕೋಲ್ ತೊಗೊಂಡು ಗದ್ರಿಸ್ಕೊಂಡು ಕರ್ಕೊಬಂದ್ಲು. ಆ್ಯಕ್ಚುಲಿ ನಾನಿನ್ನೂ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ರಾಗಿ ಅದು ಕೆಲಸ ಮಾಡಿದ್ವಿ. ನಾನಿನ್ನೂ ಫೇಸ್ ವಾಶ್ ಕೂಡ ಮಾಡಿರಲಿಲ್ಲ. ಮತ್ತು ಯಾಕೋ ಫೇಸ್ ನಂಗೆ ಡಲ್ ಅನಿಸ್ತಿತ್ತು. ಆಮೇಲೆ ಸಂಜೆ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಅದಾದಮೇಲೆ ಇವರು ಸ್ಕೂಲಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಹೋಗ್ತಾರೆ. ಅವರು ಅಲ್ಲಿ ನಿಂತಿದ್ದಾರಲ್ಲ, ಅವ್ರಿಗೆ ಅಜ್ಜಿನೇ ಆಗಬೇಕು ನಮ್ಮ ದಾನಿಗೆ. ಅವ್ರನ್ನ ಇಟ್ಕೊಂಡ್ಬಿಟ್ಟವಳು ನನ್ನ ಕರ್ಕೊಂಡು ಹೋಗು, ನಾನು ಬರ್ತೀನಿ ಅಂತ. ಅದಾದಮೇಲೆ ಬಿಟ್ಬಿಟ್ಟು ಹೋದ್ರು. ಆಮೇಲೆ ಇವರು ಚಿಕ್ಕಜ್ಜಿ ಅಲ್ಲಿ ಎತ್ಕೊಂಡು ನಿಂತಿದ್ದಾರೆ. ಅವರು ಬಾಂಟಿ ಅಂದರೆ ಮೊನ್ನೆ ಶ್ರೀಮಂತಕ್ಕೆ ಹೋಗಿದ್ವಲ್ಲ, ಮಗು ಇದೆ,
ಅದಕ್ಕೆ ಅವರು ಆಗಲ್ಲ ಅಂತೇಳಿ ಬಿಟ್ಬಿಟ್ಟು ಹೋದರು. ಅದಾದಮೇಲೆ ಇದು ಅಲ್ಲಿ ನೀರು ತೊಳಿತಿದ್ರಲ್ಲ ನಮ್ಮ ಅತ್ತೆ ಅವ್ರ ಮನೆ, ಅಲ್ಲೋಗಿ ಡ್ಯಾನ್ಸ್ ಮಾಡ್ತಿದ್ಲು ಒಬ್ಬಳೇ. ನಾನು ಅದಕ್ಕೆ ಬಂದೆ, ಸೈಲೆಂಟಾಗಿ ಏನೋ ಮಾಡ್ತಿದ್ದಾಳಲ್ಲ ಅಂತ ಹೇಳಿ ಹಾಡಾಕಿದ್ದ, ಡ್ಯಾನ್ಸ್ ಮಾಡ್ತಿದ್ದಾಳೆ ಹೋಗ್ಬಿಟ್ಟು. ನಾವು ಎಲ್ಲ ಹೋದ ತಕ್ಷಣ ಸೈಲೆಂಟ್ ಆಗಿಬಿಟ್ಲು. ಅದಾದಮೇಲೆ ಅವಳಿಗೆ ಒಂದು ಸಾಂಗ್ ಇಷ್ಟ, ಅದನ್ನು ಹಾಕಿದ್ರೆ ಸ್ಟೆಪ್ ಚೆನ್ನಾಗಿ ಆಗ್ತಾಳೆ. ಅದಕ್ಕೆ ನನ್ನ ತಂಗಿ ಮಗಳು ಬಂದಳು, ಆಮೇಲೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಫುಲ್ಲೆಲ್ಲ ತ್ಯಾವ ಮಾಡ್ಕೊಂಬಿಟ್ಟಿದ್ರು ಕೊನೆಗೂ ನೀರಲ್ಲಾಡಿ. ಅದಾದಮೇಲೆ ಚೇಂಜ್ ಮಾಡಿದ್ವಿ ಬಟ್ಟೆ ಎಲ್ಲ. ಚೇಂಜ್ ಮಾಡಿ ನಾಷ್ಟ ಎಲ್ಲ ತಿನ್ನಿಸಿ ಚೇಂಜ್ ಮಾಡಾದಮೇಲೆ ಇಲ್ಲಿಗೆ ಬಂದರು ಡ್ಯಾನ್ಸ್ ಮಾಡೋದಕ್ಕೆ. ಆ್ಯಕ್ಚುಲಿ ನನ್ನ ಮಗಳು ಮರೆ ಆಗಿಬಿಟ್ಲು, ನನ್ನ ಮಗಳು ಮಾಡ್ತಿದ್ಲು, ಅದನ್ನು ನೋಡಿಕೊಂಡು ನನ್ನ ಸಂಬಂಧ ಮಾಡ್ತಿದ್ದಾಳೆ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ನೆಕ್ಸ್ಟ್ ಇನ್ನು ಬ್ಲಾಗ್ ಅಂದರೆ ನಾನು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅಂದರೆ ಇವ್ರನ್ನ ನೋಡ್ಕೊಳ್ಳೋದೇ ಆಗುತ್ತೆ. ಇಲ್ಲಿ ಹಳ್ಳೀಲಿ ಗೊತ್ತಲ್ವ ಹೆಂಗಿರುತ್ತೆ ಸಿಚುವೇಶನ್ ಅಂತ, ಅದಕ್ಕೋಸ್ಕರ ಮಾಡೋಕ್ಕಾಗ್ತಿಲ್ಲ. ಸೊ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ ಮಾಡೋದಕ್ಕೆ. ಸೊ ನೀವೆಲ್ಲ ಯಾರೆಲ್ಲ ನೋಡ್ತೀರಾ, ಕೊನೆ ತನಕ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕಷ್ಟೇ ಇಷ್ಟಪಡ್ತೀನಿ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ, ನಮ್ಮ ಮಕ್ಕಳು ಡ್ಯಾನ್ಸ್ ನೋಡ್ತಾ ಕೊನೆ ತನಕ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಹೇಳಿದ್ನಲ್ವ, ಮತ್ತೆ ಬ್ಲಾಗ್ನ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಆಗಲಿಲ್ಲ ಅಂದರೆ ಇವರಿಬ್ರದ್ದು ಶಾರ್ಟ್ಸ್ ಆದರೂ ಹಾಕ್ತಿರ್ತೀನಿ. ಸೊ ವೀಡಿಯೋ ಎಲ್ಲ ಶಾರ್ಟ್ಸು ಹೋಗಿ ನೋಡಿ. ಆ್ಯಕ್ಚುಲಿ ನಾನು ವಾಯ್ಸ್ ಕೊಡ್ಬೇಕಾದ್ರೆ ಇಲ್ಲಿ ಕೋಳಿ ಅಂತ ಕೂಗ್ತಾ ಇದ್ದಾವೆ. ಸೊ ಅದು ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಕೋಳಿ, ನಾಯಿ ಎಲ್ಲಾದ್ರ ಸೌಂಡೂ ಕೇಳಿಸುತ್ತೆ. ಸೊ ನನ್ನ ಬ್ಲಾಗ್ಗಳಿಗೆ ವ್ಯೂಸ್ ಅಂತೂ ತುಂಬ ಕಡಿಮೆ ಬರ್ತಿದೆ. ದಯವಿಟ್ಟು ಎಲ್ಲರೂ ನೋಡಿ ಮತ್ತು ಶೇರ್ ಮಾಡಿದ್ರೆ ಹೇಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರೋ ಅವರು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಓಕೆ, ಥ್ಯಾಂಕ್ ಯು ಆಲ್.